ಗೈಸ್ ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೂಜೆ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಯಾಕೆ ಎಕ್ಸ್ಪ್ಲೇನು ಕೂಡ ಮಾಡ್ತಾಯಿದ್ದೀನಿ. ಗೈಸ್ ಈ ಪೂಜೆ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಪೂಜೆ ಮೂವಿಯಲ್ಲಿ ಶ್ರುತಿ ಹಾಸನ್ ಅವರಾಗಿರ್ಬೋದು ಮತ್ತು ಸೂರ್ಯ ಅವರಾಗಿರ್ಬೋದು ಮತ್ತು ವಿಶಾಲ್ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಪೂಜೆ ಮೂವಿಯ ಲ್ಯಾಂಗ್ವೇಜ್ಗಳು ನೋಡೋದಾದರೆ ಮೇನಾಗಿ ತಮಿಳಲ್ಲಿ ತೆರೆಗೊಂಡಿದೆ, ತೆಲುಗಲ್ಲಿ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪೂಜೆ ಮೂವಿಯ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ವಿಶಾಲ್ ಅವರು ಒಂದು ಸಖತ್ತಾಗಿ ಒಂದು ಆ್ಯಕ್ಟಿಂಗನ್ನು ಕೂಡ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪೂಜೆ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಆಗಿಲ್ಲ. ಮತ್ತು ಈ ಪೂಜೆ ಮೂವಿಯ ಸ್ಟೋರಿ ವೈಸ್ ನೋಡೋದಾದರೆ ವಿಶಾಲ್ ಅವರು ಹೀರೋ ಆಗಿ ಕ್ಯಾರೆಕ್ಟರ್ನ ಮಾಡಿದ್ದಾರೆ ಮತ್ತು ಹೀರೋಯಿನ್ ಆಗಿ ಶ್ರುತಿ ಹಾಸನ್ ಮತ್ತು ಸೂರ್ಯ ಅವರು ಕಾಮಿಡಿ ಆ್ಯಕ್ಟರ್ಸನ್ನು ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಪೂಜೆ ಮೂವಿಯು ಒಂದು ಲವ್ ಸ್ಟೋರಿ ಮೂವಿಯಾಗಿ, ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ. ಅಂದಾಗೆ ಸೇಮ್ ಮೂವಿಗಳಲ್ಲಿ ಕೂಡ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಪೂಜೆ ಮೂವಿಯ ಸ್ಟೋರಿ ಏನಪ್ಪ ಅಂತಂದರೆ ಫ್ಯಾಮಿಲಿ ಸ್ಟೋರಿ ಆಗಿರುತ್ತೆ. ಅಂದಾಗೆ ಈ ಮೂವಿಯ ಏನಪ್ಪ ಅಂತಂದರೆ ವಿಶಾಲ್ ಅವರು ಕೂಡ ಅವರ ಮನೆಯನ್ನು ಕೂಡ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿರ್ತಾರೆ. ಆ ಹೊರಗಡೆಯನ್ನು ಬಂದಿದ್ದಾಗ ಏನು ಮಾಡ್ತಾರೆ ಅಂತಂದರೆ ಅವರು ಒಂದು ಬಡ್ಡಿ ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ. ಆ ಬಡ್ಡಿ ಬಿಸ್ನೆಸ್ ಮಾಡ್ತಾಯಿದ್ದಾಗ ಏನು ಮಾಡ್ತಾರೆ, ಅಲ್ಲಿ ಏನೇನಾಗುತ್ತೆ ಮತ್ತು ಅವರ ಫ್ಯಾಮಿಲಿಗೆ ಏನೇನಾಗುತ್ತೆ, ಅವರ ಫ್ಯಾಮಿಲಿ ವಿಚಾರದಲ್ಲಿ ಏನಾಗುತ್ತೆ ಮತ್ತು ಹೀರೋಯಿನ್ ಯಾವ ರೀತಿ ಸಿಗ್ತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪೂಜೆ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯು OTTಯಲ್ಲೂ ಕೂಡ ಇದೆ ಅಂತ ನಾವು ಕೂಡ ಹೇಳ್ಬೋದು ಗೈಸ್. ಅಂದರೆ OTTಯಲ್ಲೂ ಕೂಡ ರಿಲೀಸ್ ಆಗಿದೆ. ಮತ್ತು ಈ ಪೂಜೆ ಮೂವಿಯಲ್ಲಿ ಸೂರ್ಯ ಅವರು ಮಾತ್ರ ಸಖತ್ತಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ಅಂದರೆ ಏನಪ್ಪ ಅಂತಂದರೆ ಇಂಟ್ರಲ್ ಆಗೋ ಗಂಟ ಒಂದು ಕಾಮಿಡಿ ಸೀನ್ಸ್ಗಳೆಲ್ಲ ಇರುತ್ತೆ ಅಂತ ನಾವು ಕೂಡ ಹೇಳ್ಬೋದು. ಇಂಟ್ರಲ್ ಏನಪ್ಪ ಅಂತಂದರೆ ಈ ಮೂವಿಯಲ್ಲಿ ಸ್ಟಾರ್ಟಿಂಗು ಅಂತಾರೆ ವಿಶಾಲ್ ಅವರು ಮನೆ ಬಿಟ್ಟು ಹೊರಗಡೆ ಬರ್ತಾರಲ್ಲ, ಅದೇ ಟೈಮಲ್ಲಿ ಸೂರ್ಯ ಅವರು ಕೂಡ ಸಿಗ್ತಾರೆ. ಆ ಸೂರ್ಯ ಅವರು ಸಿಕ್ಕಿದಾಗ ಏನು ಮಾಡ್ತಾರೆ, ಅವರಿಬ್ಬರ ಮಧ್ಯೆ ಕಾಂಬಿನೇಷನ್ ಆಗಿ ಅಲ್ಲಿ ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಮತ್ತು ವಿಶಾಲ್ ಅವರ ಲವ್ ಸ್ಟೋರಿ ಆಗಿರ್ಬೋದು ಮೂವಿಯಲ್ಲಿ ರಿಮಿಕ್ಸ್ ಮಾಡಿದ್ದಾರೆ. ಮತ್ತು ಇಂಟ್ರಲ್ ಆದಮೇಲೆ ಏನಪ್ಪ ಅಂತಂದರೆ ಫ್ಯಾಮಿಲಿ ಮತ್ತು ವಿಶಾಲ್ ಅವರ ನಡುವಿನ ಹೆಂಗಿರುತ್ತೆ ಮತ್ತು ಲವರ್ಸ್ಗೆ ಮತ್ತು ಫ್ಯಾಮಿಲಿಗೆ ಯಾವ ರೀತಿ ಇರುತ್ತೆ ಅಂತ ನಾವು ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಪೂಜೆ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಗಾಯ್ಸ್ ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.